ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಸಂದೇಶವನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯದಲ್ಲಿ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 5ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಸಾಮ್ ಚಾಪ್ಟರ್ 5 ವರ್ಸ್ 11. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ, ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಇಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸು. ಯಾಕಂದರೆ ದೇವರೊಬ್ಬನೇ ಆಗಿದ್ದಾನೆ ನೀತಿವಂತನನ್ನು ಆಶೀರ್ವದಿಸುವುದು. ಮತ್ತು ಅವತ್ತು ಹೇಳ್ತಾನೆ, ದೇವರ ದಯೆಯು ದೊಡ್ಡ ಗುರಾಣಿಯಂತೆ ಅವನು ಆವರಿಸಿಕೊಳ್ಳುವುದು. ಹಾಗಾದರೆ ಇವತ್ತು ಪ್ರಿಯರೇ, ದೇವರ ಆಶೀರ್ವಾದ ನಿಮಗೆ ಬೇಕು ಮತ್ತು ದೇವರ ದಯೆಯು ದೊಡ್ಡ ಗುರಾಣಿ ನಿಮ್ಮನ್ನು ಕಾಪಾಡಿಕೊಳ್ಳಬೇಕಾದ್ರೆ ನೀವು ನೀತಿವಂತನಾಗಿ ಜೀವಿಸುವ. ಆದರೆ ನೀತಿವಂತನಾಗಿ ಜೀವಿಸಿದ ಅರ್ಥ ಏನು, ಹೇಗೆ ಒಬ್ಬನು ನೀತಿವಂತ ಜೀವಿಸಬಹುದು ಎಂಬುದಾಗಿ ದೇವರ ವಾಕ್ಯದಿಂದ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ ತನಕ. ಮತ್ತಾಯ ಚಾಪ್ಟರ್ 5 ವರ್ಸ್ 17 to verse 20. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ಕ್ರಿಸ್ತ ಮೂಲಕ್ಕೆ ಬಂದದ್ದು ಪ್ರಿಯರೇ ಯಾವ ಧರ್ಮಶಾಸ್ತ್ರದ ಯಾವ ಆಜ್ಞೆಯನ್ನು ರದ್ದು ಮಾಡಲಿಕ್ಕೆ, ಪ್ರವಾದಿಯ ವಚನ ರದ್ದು ಮಾಡಲಿಕ್ಕೆ ಬರಲಿಲ್ಲ. ಯೇಸು ಕ್ರಿಸ್ತ ಬಂದು ಈ ಮೂಲಕದಲ್ಲಿ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಕ್ಕೆ ಆತನು ಬಂದನು. ಮತ್ತು ಎಲ್ಲ 10 ಆಜ್ಞೆಗಳನ್ನು ಇನ್ನು ಎಕ್ಸ್ಟ್ರಾ ಆಜ್ಞೆ ಕೊಟ್ಟಿದ್ದರೆ ಇವಿನ ಆ ಯಾವ ಆಜ್ಞೆಗಳನ್ನು ಯೇಸು ಕ್ರಿಸ್ತನು ಕ್ಯಾನ್ಸಲ್ ಮಾಡಲಿಲ್ಲ. ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ ಕ್ಯಾನ್ಸಲ್ ಖಾಲಿ ಎರಡು ಸಂಗತಿಗಳು. ಒಂದು, ಅಲ್ಲೇ ಉಣ್ಬೇಕು, ಧರ್ಮಶಾಸ್ತ್ರ ಇರುವಂಥ ಶುದ್ಧೀಕರಣ ನಿಯಮವನ್ನು ಯೇಸು ರದ್ದು ಮಾಡಿದ್ದೇನೆ. ಇವತ್ತು ಯೇಸು ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸಿದೆ. ಮತ್ತು ಎರಡನೇದಾಗಿ ಧರ್ಮಶಾಸ್ತ್ರದಲ್ಲಿ ಪಾಪ ಪರಿಹಾರಕ್ಕೆ ಅವರಿಗೆ ಯಜ್ಞ ಕೊಡುವುದು. ಆ ಯಜ್ಞ ಸಮಾಪನೆ ಯೇಸು ಕೊಟ್ಟ ನಿಮಿತ್ತವಾಗಿ ಆ ಯಜ್ಞ ಸಮಾಪನೆ, ಆ ಶುದ್ಧೀಕರಣ ನಿಯಮ, 2 ಸಂಗತಿಗಳನ್ನು ಅಲ್ಲೇ ರದ್ದು ಮಾಡಿದ್ವಿ. ವಿನ ಯಾವ ಆಜ್ಞೆಗಳನ್ನು ರದ್ದು ಮಾಡಿದೆ. ಈ ಮತ್ತೆ ಬರೋ ಸುವಾರ್ತೆಯಿಂದ ಪ್ರೇರಿತ ಅನೇಕ ಆಜ್ಞೆಗಳನ್ನು ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನೇ ಇವತ್ತು ಯಾರು ಯೇಸು ಕ್ರಿಸ್ತ ಕೊಟ್ಟ ಈ ಆಜ್ಞೆಗಳನ್ನು ಎಲ್ಲ ಆಜ್ಞೆಗಳು ನಡೀತಾರೋ ಅವರು ನೀತಿವಂತರಾಗುತ್ತಾರೆ. ಮತ್ತು ಆ ನೀತಿವಂತರು ದೇವರು ಆಶೀರ್ವಾದ ಮಾಡ್ತಾನೆ. ಆವ ನೀತಿವಂತರು ಪರಲೋಕ ಹೋಗ್ತಾರೆ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಹಾಗಾದರೆ ನೀತಿವಂತರಾಗಬೇಕಾದ ಮೊಟ್ಟ ಮೊದಲು ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ಕಲ್ವರಿ ಕ್ರೂಸಿಯಲ್ಲಿ ಅವ್ರು ಸತ್ತವನು, ರಕ್ತ ಕೊಟ್ಟವನು, ಮುಂದೆ ಜೀವಂತ ಎಬ್ಬಿಸಲ್ಪಟ್ಟೆಂದು ನಂಬಬೇಕು. ಯಾಕಂದರೆ ಪಾಪ ಪರಿಹಾರವಿಲ್ಲದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. ನಿಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಯೇಸು ರಕ್ತವನ್ನು ನೀವು ನಂಬಬೇಕು. ಆ ಯೇಸು ರಕ್ತವನ್ನು ನಿಮ್ಮಲ್ಲಿ ಪ್ರೋಕ್ಷಿಸಿದರೆ ಮಾತ್ರ ಪಾಪ ಪರಿಹಾರ ಆಗುವಾಗ ನೀವು ನೀತಿವಂತರಾಗ್ತೀವಿ. ಯಾಕೆಂದರೆ 1ನೇ ಬರ್ತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಅಪೊಸ್ತಲ ಏನು ಹೇಳ್ತಾನೆ, ನೀವು ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನೀತಿವಂತ ನಮ್ಮ ಬಗ್ಗೆ ಆಗೋದ್ರಿಂದ ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನಿಮ್ಮನ್ನು ನೀತಿವಂತನಾಗಿ ಮಾಡ್ತಾನೆ. ಆದರೆ ನೀವು ನೀತಿವಂತರಾಗಬೇಕಾದರೆ ನೀವು ಯೇಸು ಕ್ರಿಸ್ತನನ್ನು ನಂಬಿಕೆ ಇಡಬೇಕು. ಆತನ ಒಬ್ಬನೇ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಕಲ್ಲುಬಿಟ್ಟು ರಕ್ತ ಕೊಟ್ಟು ನಂಬಿಕೆ ಇಟ್ಟುಕೊಂಡು ನಿಮ್ಮ ಪಾಪಗಳನ್ನು ತಂದೆ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಯೇಸು ರಕ್ತವನ್ನು ಕೇಳಿಕೊಳ್ಳುವಾಗ ಯೇಸು ರಕ್ತ ನಿಮ್ಮ ಪಾಪವನ್ನು ತೊಳೆದು ಬಿಡುವಾಗ ನೀವು ನೀತಿವಂತರಾಗ್ತೀರಿ. ಮತ್ತು ನೀತಿವಂತರಾದವರೇ ಇನ್ನು ಮುಂದೆ ಪಾಪದಲ್ಲಿ ಬೀಳದಂತೆ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಆ ಪರಿಶಾಸ್ತ್ರಕ್ಕಿಂತಲೂ ಎಲ್ಲ ಆಜ್ಞೆ ಕೈಕೊಂಡು ನಡೆಯುವುದಾದರೆ
ನೀವು ನೀತಿವಂತರಾಗ್ತೀರಿ. ಎಷ್ಟು ದೇವರ ಆಜ್ಞೆ ಕೈಕೊಂಡು ನಡೀತೀರೋ ನೀತಿವಂತರಾಗುವಾಗ ದೇವರು ನೀತಿವಂತರನ್ನು ಅಥವಾ ಆತನ ಆಜ್ಞೆ ಕೈಕೊಂಡು ನಡೆಯುವಂತರು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ದಾವೀದನು ಹೇಳುತ್ತಾನೆ. ಒಂದು ವೇಳೆ ನೀವು ಯೇಸು ಕ್ರಿಸ್ತನನ್ನು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದೀಕ್ಷಾ ತೆಗೆದುಕೊಂಡು ದೇವರ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ ಆಶೀರ್ವಾದ ಬರುವುದಿಲ್ಲ. ಆಜ್ಞೆ ಕೈಕೊಂಡು ನಡೆದರೆ ಮಾತ್ರವೇ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ತೀರಿ. ಆಗ ನೀತಿವಂತರನ್ನು ದೇವರು ಆಶೀರ್ವಾದ ಮಾಡ್ತಾನೆ ಎಂದು ದಾವೀದನಲ್ಲಿ ಹೇಳುತ್ತಾನೆ. ಪ್ರಿಯರೇ, ಇನ್ನು ಎಕ್ಸಾಂಪಲ್ ನೋಡೋಪ್ರೆ ಯೋಹಾನನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 7ನೇ ಮತ್ತು 10ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 15 verse 7 and 10 verse. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಇಲ್ಲಿ ಅತಿ ಸ್ಪಷ್ಟತೆ, ನೀವು ನನ್ನಲ್ಲಿಯೂ ಎಂದರ್ಥ ನೀವು ಯೇಸು ಕ್ರಿಸ್ತನಲ್ಲಿಯೂ ಎಂದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರ ಯೇಸು ಕ್ರಿಸ್ತನ ನೆಲೆಗೊಳ್ಳುತ್ತೀರಿ. ಆಗ ಯೇಸು ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತವೆ. ಆಗ ಏನೇನು ಎಲ್ಲ ಪ್ರಾರ್ಥನೆ ಉತ್ತರ ಕೊಡೋದಾದರೆ ಯೇಸು ಅತಿ ಸ್ಪಷ್ಟತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ಅದೇ ಉತ್ತರ ಬರುವುದಿಲ್ಲ, ಬಿಡುಗಡೆ ಬರುವುದಿಲ್ಲ, ಕಷ್ಟ ಪರಿಹಾರವಾಗುವುದಿಲ್ಲ, ಚಿಂತೆ ಬಿಟ್ಟು ಕಾರಣ ಇಷ್ಟೇ ಪ್ರಿಯರೇ, ಬರೀ ನೀವು ಪ್ರಾರ್ಥನೆ ಮಾಡಿದರೆ ಆಗೋದಿಲ್ಲ, ನೀವು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರವೇ ಯೇಸು ಕ್ರಿಸ್ತನು ನಿಮ್ಮನ್ನು ನೆಲೆಗೊಳ್ಳುತ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾಗಾದರೆ. ಇವತ್ತು ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಒಂದೇ ಕಂಡೀಷನ್ ಪ್ರಿಯರೇ, ನೀವು ದೇವರ ದೃಷ್ಟಿಯಲ್ಲಿ ಅದನ್ನ ಆಜ್ಞೆಯನ್ನು ಎಷ್ಟು ಕೈಕೊಂಡು ನಡೀತಿರೋ ಪ್ರತಿಯೊಂದು ಆಜ್ಞೆಗೆ ದೇವರು ಒಂದೊಂದು ಆಶೆ ಇಟ್ಟಿದ್ದಾನೆ. ಆ ಆಜ್ಞೆಗೆ ವಿಧರಾಗ್ತಿರೋ ಆಶೀರ್ವಾದ ನಿಮಗೆ ಸಿಗ್ತದೆ, ಆಜ್ಞೆಗಳಿಗೆ ವಿಧರಾಗದಿಲ್ಲೋ ನಿಮಗೆ ಆಶೀರ್ವಾದ ಬರುವುದಿಲ್ಲ, ಪ್ರಾರ್ಥನೆ ಉತ್ತರ ಬರುವುದಿಲ್ಲ ಎಂಬುದೇ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ಬರೀ ನೀವು ಪಾಪದಲ್ಲಿ ಜೀವನ ಮಾಡಲಿಕ್ಕಲ್ಲ, ಪಾಪದಿಂದ ಬಿಟ್ಟು ಬಿಡಲಿಕ್ಕೆ ಕೃಪೆ ಕೊಟ್ಟಿದ್ದಾನೆ ಎಂಬುದೇ ಅತಿ ಸ್ಪಷ್ಟನೆ. ಆಗದೆ ಏನು ಹೇಳೋಣ, ದೇವರ ಕೃಪೆ ಹೆಚ್ಚಲಿ ನಾವು ಪಾಪದಲ್ಲಿ ನಿಲ್ಲಬೇಕು, ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರು ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುರಾಗಿ ಆತನೊಂದಿಗೆ ಉಣ್ಣಲ್ಪಟ್ಟೆಯು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಯೇಸು ಕ್ರಿಸ್ತನು ಇವತ್ತು ನೀವು ನೀತಿವಂತರಾಗಿ ಜೀವನ ಮಾಡಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ರಕ್ತ ದಾರಿಬೇಕು. ಆ ರಕ್ತ ಕೊಟ್ಟ ಒಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಒಡೆಯ ಎಂಬುದಾಗಿ ನಂಬಿಕೊಂಡು ಆತನ ಅಂಗೀಕಾರ ಮಾಡಿಕೊಂಡು ಎಲ್ಲ ಪಾಪಗಳನ್ನು ಆತನ ಹತ್ರ ಒಪ್ಪಿಕೊಳ್ಳುವುದಾರೆ ಎಲ್ಲ ಆರೈಕೆ. ಆಗ ಯೇಸು ರಕ್ತವು ನಿಮ್ಮ ತೊಳೆದು ನಿಮ್ಮನ್ನು ನೀತಿವಂತನಾಗಿ ಮಾಡ್ತದೆ. ಈ ನೀತಿವಂತರಾಗಿ ಮಾಡಿದ ನಂತರ ನೀವು ಪುನಃ ಪಾಪವನ್ನು ಮಾಡಬಾರದು. ಆ ಪಾಪ ಮಾಡದೆ ನೀತಿ ಜೀವನ ಮಾಡಬೇಕಾದ್ರೆ ಎರಡನೇ ಸಂಗತಿ ಅಪ್ಪಸ್ಪಾಲ್ ಹೇಳ್ತಾನೆ, ನೀವು ನೀರಿನಲ್ಲಿ ಮುಳುಗಿದ ಅಂತ ಕಲಿಬೇಕು. ನೀರಿನಲ್ಲಿ ಯಾಕೆ ಮುಳುಗಿದ ತಗೊಳ್ಬೇಕಂದ್ರೆ ನೀವು ದೇವರ ಮುಂದೆ ಒಂದು ತೀರ್ಮಾನ ಮಾಡಬೇಕು. ಇನ್ನು ನನ್ನ ಪಾಪ ಅದ ಸ್ವಭಾವವನ್ನು ಬಿಟ್ಟು ಬಿಡುತ್ತೇನೆ, ಈ ಪಾಪ ಸ್ವಭಾವವನ್ನು ನಿರಾಕರಣೆ ಮಾಡುತ್ತೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡವರು ಪ್ರಿಯರೇ, ನೀನದೀಕ್ಷನ ಒಂದು ಆತ್ಮಿಕ ಒಂದು ದಪನ ಕಾರ್ಯ. ಹೇಗೆ ಒಬ್ಬ ವ್ಯಕ್ತಿ ಸರಿಯಾಗಿ ಸಾಗುತ್ತಾನೋ ಸತ್ತನಂತ ಅವನಿಗೆ ದಪನ ಕ್ರಿಯೆ, ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನೀನದೀಕ್ಷನಿಂದ ಆತ್ಮಿಕ ಅರ್ಥವಾಗಿದೆ ದಪನ ಕ್ರಿಯೆ ಎಂದರ್ಥ. ನೀವು ಯೇಸು ನಂಬಿಕಿಟ್ಟವರು ನಿಮ್ಮ ಪಾಪ ಸಂಬಂಧಪಟ್ಟಿದೆ, ನೀತಿವಂತ ನೀರನ್ನು ಹೊಂದಿದ್ದೀರಿ, ಇನ್ನು ನಾನು ಪಾಪದಲ್ಲಿ ಜೀವಿಸ್ತಿಲ್ಲ, ಈ ಪಾಪದ ಸ್ವಭಾವಕ್ಕೆ ಸಾಗುತ್ತೆ ಎಂಬುದಾಗಿ ತೀರ್ಮಾನ ಮಾಡಿದರೆ ನಂಬಿಕೆಯಲ್ಲಿ ನೀವು ಮುಳುಗಿ ದೀಸಂದುಕೊಳ್ಳುವಾಗ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುರಾಗುತ್ತೀರಿ. ಅಷ್ಟು ನಿಮ್ಮೆಲ್ಲ ಪಾಪ ಸ್ವಭಾವವನ್ನು ನಿಮ್ಮ ನಂಬಿಕೆಯಿಂದ ಆ ನೀರಿನಲ್ಲಿ ದಪನ ಮಾಡುತ್ತೀರಿ ಮತ್ತು ಪುನಃ ನೀರಿನ ಮುಳುಗಿ ಮೇಲಕ್ಕೆ ಬರೋದಾಗ್ತದೆ. ನಾನು ಇನ್ನೂ ಯೇಸು ಕ್ರಿಸ್ತೊಟ್ಟಿಗೆ ಹೊಸ ವ್ಯಕ್ತಿಯಾಗಿ ನಾನು ಜೀವಿಸ್ತೇನೆ ನೀವು ತೆಗೆದುಕೊಂಡ ತೀರ್ಮಾನದಲ್ಲಿ ಆ ನೀರಿನಲ್ಲಿ ಮುಳುಗಿಕೊಳ್ಳುವಾಗ ನಿಮ್ಮ ಪಾಪದ ಸ್ವಭಾವದಿಂದ ಪಾಪದ ಮೇಲೆ ಶಾಪ ನಿಮಗೆ ಬಿಡುಗಡೆ ಬರ್ತದೆ ಎಂಬುದಾಗಿ ಅಪ್ಪಸ್ಪಾಲ್ ಹೇಳ್ತಾನೆ. ಮತ್ತು ಆವಾಗ ಮಾತ್ರ ನಿಮಗೆ ಆ ಪಾಪದ ಜೀವನ ಇದ್ದುಕೊಂಡು ನಿರಂತರ ನೀತಿವಂತ ಜೀವನ ಮಾಡಿ ಸಾಧ್ಯವಾಗ್ತದೆ ಎಂದು ಅಪ್ಪಸ್ಪಾಲ್ ಹೇಳ್ತಾ. ಹಾಗಾದರೆ ನೀತಿವಂತ ಜೀವನ ಮಾಡಬೇಕಾದ್ರೆ ಯೇಸು ನಂಬಿಕೆ ಇಡಬೇಕು, ಎಂದಾಗ ನೀರಿನ ಮುಳಿ ದೀಕ್ಷಾಂತ ಕೊಲ್ಲಬೇಕು. ಮುಂದಕ್ಕೆ ನಾವು ಓದೋಣ ಪ್ರಿಯರೇ 5ನೇ ವಾಕ್ಯದಲ್ಲಿ, ಏಕೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ
ಆತನ ಆಯ್ಕೆಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನ ಆಯ್ಕೆಯವಾಗಿಯೂ ಅಷ್ಟೇ. ನೀವು ಪರಲೋಕಕ್ಕೆ ಹೋಗಬೇಕಾದರೆ ಈ ಲೋಕದಲ್ಲಿ ನೀವು ಜೀವಿಸುವಾಗ ಒಂದು ನಮ್ಮ ಶರೀರ ಸಾಗುತ್ತದೆ. ಈ ಸತ್ತ ಶರೀರ ಪುನರುತ್ಥಾನ ಆಗಬೇಕಾದರೆ ನೀರಿನಲ್ಲಿ ಯಾರು ಮುಳುಗಿ ತಂದುಕೊಳ್ಳುತ್ತಾನೋ ಅವನು ಯೇಸುಕ್ರಿಸ್ತನ ಮರಣದಲ್ಲಿಯೂ ಪಾಲ್ಗೊಳ್ಳಾದ ನಿಮಿತ್ತವಾಗಿ ಅದನ್ನು ಸತ್ತವರು ಅವನ ಆತ್ಮ ಯೇಸುಕ್ರಿಸ್ತನ ಮರಣದಲ್ಲಿ ಪುನರುತ್ಥಾನವಾಗ್ತದೆ ಎಂದು ಅಪೊಸ್ತಲನಲ್ಲಿ ಹೇಳುವವನು ಆಗಿದ್ದಾನೆ. 6ನೇ ವಾಕ್ಯ ಮತ್ತು 7ನೇ ವಾಕ್ಯ ಓದ್ತೇನೆ. ಪಾಪಾದಿನ ಸ್ವಭಾವವು ನಾಶವಾಗಿ ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಂತೆ ತಿಳಿದಿದ್ದೇವೆ. ಬರೀ ನೀರಿನ ಮುಳುಗಿ ಯಾಕೆ ತಗೊಳ್ಬೇಕಾದ್ರೆ ಆ ನೀರಿನ ಮುಳುಗಿದ್ದಷ್ಟನ್ನು ನಿಮ್ಮ ಬೈಬಲ್ನಲ್ಲೇನು ಬರೆದಿಡಬೇಕು, ಪ್ರತಿ ನೆನಪು ತರಬೇಕು. ನಿಮ್ಮ ಪಾಪದ ಸ್ವಭಾವವನ್ನು ನಂಬಿಕೆ ಮತ್ತು ಶಿಲುಬೆಗೆ ಹಾಕಿದ್ದೀರಿ ಅಥವಾ ಸತ್ತಿದ್ದೀರಿ. ಆ ನೀರಿನ ದಿವಸ ಡೇಟ್ ನೆನಪಿಡಬೇಕು. ಸಹಿತ ನಿಮಗೆ ಪಾಪಕ್ಕೆ ಪ್ರೇರಿತರುವಾಗ, ಪಾಪಕ್ಕೆ ನಿಮಗೆ ಆ ಒಂದು ಪಾಪದ ಕೆಸಲನ್ನ ನಿಮಗೆ ದೂಡುವಾಗ ಸೈತನೇ ಹೇಳಬೇಕು, ಸೈತನೇ ಇಂಥ ದಿನ ನಾನು ನೀರಿನ ಮುಳುಗಿಕೊಂಡು ನನ್ನ ಪಾಪದ ಸ್ವಭಾವಕ್ಕೆ ನಾನು ದಪನ ಮಾಡಿದ್ದೇನೆ ಅಥವಾ ನನ್ನ ಪಾಪದ ಸ್ವಭಾವವನ್ನು ಕ್ರೂಜಿಗೆ ಹಾಕಿದ್ದೇನೆ ಎಂಬುದಾಗಿ ನಿಮಗೆ ತಿಳಿವಲಿಕ್ಕೆ ಇರಬೇಕು. ಮತ್ತು ಸೈತನಿಗೆ ಹೇಳಬೇಕು, ಸೈತನೇ ನಿನಗೆ ನನ್ನ ಪಾಪದ ಮೇಲೆ ನಿನಗೆ ಅಧಿಕಾರವಿಲ್ಲ. ಪುನಃ ನಾನು ಬಿಟ್ಟು ಬಂದ ಪಾಪವನ್ನು ಮಾಡಲಿಕ್ಕೆ ನನಗೆ ನಿನಗೆ ಅಧಿಕಾರ. ಕೆಲವರು ಕುಡಿಕೆತನದಿಂದ ಬಿಡಿರಬೇಕು. ಇದೇ ಸಿಕ್ಕಬೇಕು. ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನಿಮ್ಮ ಪಾಪ ಸಂಬಂಧಪಟ್ಟಿದ್ದೀರಿ, ನೀವು ಕೆಲವು ದಿನ ಮಾತ್ರ ಕುಡಿದ ಬಿಟ್ಟು ಪುನಃ ಕುಡಿಕೆತನ ಮಾಡುವುದಾರೆ ನೀವು ಹೇಳಬೇಕು, ಸೈತಾನೇ ನಾನು ಈ ದಿನ ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನನ್ನ ಕುಡುಕಿತನ ಸ್ವಭಾವಕ್ಕೆ, ನನ್ನ ವ್ಯಭಿಚಾರ ಪಾಪಕ್ಕೆ ನಾನು ಸತ್ತಿದ್ದೇನೆ, ನೀಲಿ ಮುಳಿದು ಕೊಂಡಿದ್ದೇನೆ. ನಾನು ನನ್ನ ಸ್ವಭಾವವನ್ನು ಇನ್ನು ನಾನು ಕುಡಿಯುವುದಿಲ್ಲ, ನಾನು ಕುಡುಕಿತನಕ್ಕೆ ವ್ಯಭಿಚಾರಕ್ಕೆ ನನ್ನ ದಾಸನಾಗುವುದಿಲ್ಲ. ಯಾಕಂದರೆ ನನ್ನ ಸ್ವಭಾವವನ್ನು ಇಂಥ ದಿನ ನೀಲಿ ಮುಳಿದು ತೆಗೆದುಕೊಂಡು ಸುಲಭ ಹಾಕಿದೆ ಎಂಬುದನ್ನು ತಿಳಿವಳಿಕೆ ಇರುವುದಾದರೆ, ಅದನ್ನು ಮಾತನಾಡುವುದಾದರೆ ಪ್ರೇರೆ ಕುಡಿಕೆತನ ದುರಾತ್ಮವಾಗಲಿ, ದುರಾತ್ಮ, ಯಾವ ಪಾಪ ದುರಾತ್ಮ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಲಿಕ್ಕೆ, ಪಾಪದಲ್ಲಿ ನಿಮಗೆ ಸೆರೆ ಇಡಲಿಕ್ಕೆ ಆಗುವುದಿಲ್ಲ. ಅಷ್ಟು ನೀರಿನ ದೀಕ್ಷಾಸ್ನಾನದಲ್ಲಿ ಪವರ್ ಉಂಟು. ಅದಕ್ಕೆ ನೀವು ಪರಲೋಕ ಹೋಗಬೇಕಾದರೆ, ನಿತ್ಯ ಜೀವ ಸಿಗಬೇಕಾದರೆ, ನೀತಿ ಜೀವ ಮಾಡಬೇಕಾದರೆ ನಂಬಿಕೆ ಇಟ್ಟವರು ಪ್ರತಿಯೊಬ್ಬರು ನೀಲಿ ಮುಳುಗಿ ಅತಿ ಅಗತ್ಯ ಅಪೊಸ್ತಲನು ಹೇಳ್ತಾನೆ. ಮತ್ತು 7ನೇ ವಾಕ್ಯ ನೋಡ್ತೇವೆ, ಸತ್ತವನು ಪಾಪದ ವಶದಿಂದ ಬಿಡುವುದನ್ನಷ್ಟೇ. ಹಾಗಾದರೆ ಪಾಪದಿಂದ ಎಲ್ಲ ಜನರೇಷನ್, ಟೆರಿಟೋರಿಯಲ್, ಫ್ಯಾಮಿಲಿಯರ್, ವಿಗ್ರಹಾರಾಧನೆ ಎಲ್ಲ ಶಾಪದಿಂದ ಬಿಡುಗಡೆ ಬರಬೇಕಾದ್ರೆ ಸತ್ತವನಿಗೆ ಮಾತಾಡಿದೆ. ಹಾಗೆ ಹೇಗೆ ಸಾಯುವುದು ಇವತ್ತು ಯೇಸು ನಂಬಿಕೆಟ್ಟವರು ನಂಬಿಕೆ ಮೂಲಕ ನಿಮ್ಮ ಸರಿಯಾದ ಸ್ವಭಾವಕ್ಕೆ ನೀರಿನ ಮೂಲಕ ಸತ್ತಿದ್ದರೆ ಮಾತ್ರವೇ ಆಗ ಎಲ್ಲ ಪಾಪದಿಂದ, ಶಾಪದಿಂದ, ಜನರೇಷನ್, ಟೆರಿಟೋರಿಯಲ್, ಫ್ಯಾಮಿಲಿಯರ್ ಎಲ್ಲ ಶಾಪದಿಂದ, ಎಲ್ಲ ಮಾಟ ಶಾಪದ ಪರಿಪೂರ್ಣ ನಂಬುವುದಾದರೆ ಈ ವಾಕ್ಯ 100% ಹೇಳಬೇಕು. ಸೈತಾನಿಗೆ ಇಂಥ ದಿನ ನಾನು ನಿನ್ನ ಮುಳುಗಿಸ್ತಾ ಅಂದುಕೊಂಡಿದ್ದೇನೆ, ನನ್ನ ಮೇಲೆ ಯಾವ ಶಾಪ ಅಧಿಕಾರವಿಲ್ಲ. ಯಾಕಂದರೆ ಅಪೊಸ್ತಲನು ಸತ್ತವನು ಅಂದರೆ ನನ್ನ ನಂಬಿಕೆ ಮುಖಾಂತರ ನನ್ನ ಪೂರ್ವ ಸ್ವಭಾವಕ್ಕೆ 12ನೇ ವಾಕ್ಯದಿಂದ 15ನೇ ವಾಕ್ಯದ ನೋಡೋ ಪ್ರೇರೆ, ಈಗಿರುವುದರಿಂದ ಸಾಹಿತ್ಯಕ ನಿಮ್ಮ ದೇಹದ ಮೇಲೆ ಪಾಪನ ಕೊಡಿಸಿ ನೀವು ದೇಹದ ದುರಾಸೆಗಳ ಒಳಪಡಿ ನೀನು ತಿಳ್ಕೊಂಡವರಿಗೆ ಪುನಃ ಸೈತನ ಟೆಂಪ್ಟೇಷನ್ ತರುವಾಗ ಅಪೊಸ್ತಲನು ಹೇಳ್ತಾನೆ, ನೀವು ಪ್ರತಿದಿನ ನಿಮ್ಗೆ ಗೊತ್ತಾಗಬೇಕು, ಈ ಪಾಪಕ್ಕೆ ಆಳಲಿಕ್ಕೆ ನೀವು ಬಿಡಬಾರದೆ. ಸೈತಾನನು ನಿಮ್ಮ ಟೆಂಪ್ಟೇಷನ್ ತರ್ತಾನೆ. ಅದೇ ನೀವು ಸೈತಾನ ವಿರುದ್ಧ ಮಾಡಬೇಕು. ಆ ಪಾಪವು ನಿಮ್ಮ ಮೇಲೆ ಆಳುವುದಕ್ಕೆ, ಆದ ದುರಾಸೆಗಳಿಗೆ ಒಳಪಡಬಾರದು ಅನ್ನೊಂದು 13ನೇ ವಾಕ್ಯ ಇರ್ತದೆ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟದುಂಡಿಸುವ ಸಾಧನಗಳಾಗ ಮಾಡಬೇಡಿ. ನಿಮಗೆ ಚಾಯ್ಸ್ ಉಂಟು. ನಿಮಗೆ ದೇವರು ಸ್ವ ಇಚ್ಛೆ ಕೊಟ್ಟಿದ್ದಾನೆ. ನೀನು ತೆಗೆದುಕೊಂಡಾಗ ಮಾಡಿದ ನಿರ್ಧಾರ ಪ್ರತಿದಿನ ನೆನಪಿಗೆ ತರಬೇಕು. ನಿಮ್ಮ ಶರೀರದ ಅಂಗಗಳನ್ನು ಪುನಃ ಪಾಪ ಮಾಡಲಿಕ್ಕೆ ಒಪ್ಪಿಸಿಕೊಡಬಾರದು. ಒಪ್ಪಿಸಿಕೊಟ್ಟರೆ ಪುನಃ ಸೈತಾನು ನಿಮಗೆ ಪಾಪಕ್ಕೆ ನೀವು ಒಪ್ಪಿಸಿಕೊಡಬಾರದು ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಇದು ನೀವು ಮಾಡುವಂಥ ತೀರ್ಮಾನ ಪ್ರತಿದಿನ, ಅದು ವೆರಿ ಇಂಪಾರ್ಟೆಂಟ್. ಸಮರ್ಪಣೆ ಇಂಪಾರ್ಟೆಂಟ್. ನಂತರ ಇರ್ತದೆ, ಆದರೂ ಸತ್ತವರಿಗಿಂತ ಜೀವಿತನಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಇದು ಅತಿ ಇಂಪಾರ್ಟೆಂಟ್. ದೇವರ ಆಶೀರ್ವಾದ, ಬಿಡುಗಡೆ, ಆತ ದಯೆ, ಆತ ಕರುಣೆ ನೀವು ಅನುಭವ ಮಾಡಬೇಕಾ? ಒಳ್ಳೆಯ ಆರೋಗ್ಯ ನಿಮಗೆ ಬೇಕಾ? ದೀರ್ಘ ಆಯುಷ್ಯ ಬೇಕಾ? ನೀವು ಹೋಗುವ ಆಶೀರ್ವಾದ, ಬರುವವರೆಗೂ ಆಶೀರ್ವಾದ, ದೇವರ ಸರ್ವಬೇಕಾ? ಒಂದೇ ಕಂಡೀಷನ್ ದಿನಾಲು ನಿಮ್ಮ ಸಣ್ಣ ಪ್ರತಿ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳಿಗೆ
ದೇವರಿಗೆ ಸಮರ್ಪಣೆ ಮಾಡಬೇಕು. ನೀವು ಕೊಡಬೇಕು. ನೀವು ಕೊಡದಿದ್ದರೆ ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮುಖಾಂತರ ದೇವರ ಹತ್ರ ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಹೇಳಿ, ದೇವ ಈ ದಿನ ನನ್ನ ಸದ ಪ್ರತಿಯೊಂದು ಅಂಗಾಂಗಗಳನ್ನು ನೀತಿ ಕೃತ್ಯಗಳು ಮಾಡುವ ಸಾಧನೆಗೆ ನಾನು ಸಮರ್ಪಣೆ ಮಾಡಿಕೊಡ್ತೇನೆ. ದೇವರೇ, ನಿನ್ನ ಕೃಪೆ ನನಗೆ ಕೊಡು. ನಿನ್ನ ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕು. ಈ ದಿನ ಯಾವುದೇ ಪಾಪ ಎಂಬ ಸೋದನೆ ನಾನು ಬೀಳದಂತೆ ಪ್ರತಿ ಪಾಪ ಕೃಪೆ ಕೊಡು ನಾನು ಪ್ರಾರ್ಥನೆ ಮಾಡಿದೆ. 100% ಸೈತಾನನು ಯಾವ ರೀತಿ ನಿಮ್ಮ ಪಾಪಕ್ಕೆ ದುಷ್ಪರಿಣಾಮ ಮಾಡಿದರೂ ನೀವು ಆ ದುಷ್ಪರಿಣಾಮಕ್ಕೆ ಒಳಗಾಗದೆ ಪಾಪದ ಜಯ ಹೊಂದಿಕೊಂಡು ನೀತಿವಂತರ ಜೀವನ ಮಾಡಲು ಸಾಧ್ಯವಾಗ್ತದೆ. ಮತ್ತು ದೇವರು ನೀತಿವಂತರನ್ನು ಆಶೀರ್ವಾದ ಮಾಡ್ತಾನೆ. ನೀತಿವಂತನ ಪ್ರಾರ್ಥನೆ ಕಿವಿಗೊಡ್ತಾನೆ. ನೀತಿವಂತ ಅನೇಕ ಕಷ್ಟಗಳಿದ್ದರೂ ದೇವರು ಅವನಿಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಅಲ್ಲಿ ದಾವೀದನಲ್ಲಿ ಹೇಳ್ತಾನೆ. ಬರರೆ 14ನೇ ವಾಕ್ಯದಲ್ಲಿ ನೋಡ್ತೇವೆ. ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನಲ್ಲ, ಕೃಪೆಗೆ ಅಧೀನರಾಗಿದ್ದರೆ ಬರರೆ ಪಾಪ ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಂಡರೆ ಪಾಪಕ್ಕೆ ಸೈತಾನಿಗೆ ನಿಮ್ಮ ಮೇಲೆ ಸ್ವಲ್ಪವೂ ಅಧಿಕಾರವಿಲ್ಲ. ಇವತ್ತು ಪ್ರಿಯರೇ, ಸೈತಾನು ನಿಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು. ಸೈತಾನ ಆಯುಧಗಳು ಪ್ರಿಯರೇ ಸೋಲಿಸಲ್ಪಡಬೇಕಾದ್ರೆ ಒಂದೇ ಕಂಡೀಷನ್ ಪ್ರಿಯರೇ, ದಿನಾಲು ನಿಮ್ಮ ಸ್ವಲ್ಪ ಅಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟರೆ ಯಾವ ಪಾಪವು ಪ್ರಿಯರೇ ನಿಮ್ಮ ಮೇಲೆ ಅಧಿಕಾರ ನಡೆಸಿಲ್ಲ. ಯಾವ ಸೈತಾನ ಯಾವ ಆಯುಧಗಳು ನಿಮ್ಮಲ್ಲಿ ಜಯ ಹೊಂದಿಲ್ಲ. ಯಾವ ನಿಮ್ಮದು ಮಾತ್ರ ಸುಳ್ಳು ನಾಲಿಗಳು, ಯಾವ ನಿಮ್ಮದು ಮಾತ್ರ ಶಾಪದ ನಾಲಿಗಳು ನಿಮ್ಮನಿಗೆ ಬಾಧೆ ಮಾಡುವುದಿಲ್ಲ. ಯಾಕಂದರೆ ಸೈತಾನ ಆಯುಧಗಳು ಅಲ್ಲಿ ಮುರಿಯಲ್ಪಡುತ್ತೇವೆ ಎಂದು ಅಪೊಸ್ತಲನು ಹೇಳ್ತಾನೆ. ಯಾಕೆ ನೀವು ಧರ್ಮಶಾಸ್ತ್ರದನ್ನೆಲ್ಲ ಕೃಪೆಗೆ ಅದನ್ನಾಗಿದ್ದೀರಿ. ಅದರಿಂದ ನೋಡ್ತೇವೆ. ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದಲ್ಲ ಕೃಪಾ ನಾವು ಪಾಪನ ಮಾಡ್ಬೋದು? ಎಂದಿಗೂ ಮಾಡಬಹುದು. ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದರೂ ಎಷ್ಟು ಸಲ ಸಂಬಂಧಪಡುತ್ತೆ. ಅದೇ ಕೃಪೆ ಉಂಟು ಎಂಬುದೇ ನೀವು ದಿನಲ್ಲೂ ಪಾಪವನ್ನು ಮಾಡಬಾರದು ಎಂಬುದೇ ಅಪೊಸ್ತಲನು ಹೇಳ್ತಾರೆ. ಯಾಕೆಂದರೆ 15ನೇ ವಾಕ್ಯ ಅತಿ ಸ್ಪಷ್ಟ ಕೇಳಿದ್ರೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿರುವ ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ಎಂಬ ವಿಧಿ ದಾಸರದೇ ನೀತಿಯೇ ಫಲ. ಅತಿ ಸ್ಪಷ್ಟ ನೀವು ಯಾವುದಕ್ಕೆ ಬರೇ ಪಾಪಕ್ಕೆ ಯಜಮಾನ ಸೈತಾನನು ಆಗಿದ್ದಾನೆ, ವಿಧೇಯತೆ ಯಜಮಾನ ಯೇಸು ಕ್ರಿಸ್ತನು ಆಗಿದ್ದಾನೆ. ಈಗ ನಿಮ್ಮ ಮುಂದೆ ಚಾಯ್ಸ್ ಉಂಟು. ಇಲ್ಲಿ ಅಪೊಸ್ತಲನು ನೀವು ಯಾವುದಕ್ಕೆ ಯಾವನಿಗೆ ದಾಸರಂತೆ ವಿಧೇಯರಾಗಿತ್ತು ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿದ್ದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಬಾರ್ದೆ ನೀವು ಸ್ವ ಇಚ್ಛೆಯಿಂದ ಪುನಃ ಪಾಪಕ್ಕೆ ದಾಸರಾದರೆ ನಿಮ್ಮ ಮೇಲೆ ಮರಣ ಬರ್ತದೆ. ಮರಣ ಹೇಗೆ ಆದಾಮನು ಇವಳು ಪಾಪ ಮಾಡಿದ ಕೂಡಲೇ ಅವರಿಗೆ ಕಷ್ಟ, ರೋಗ, ವ್ಯಾಧಿ, ಶಾಪ, ಚಿಂತೆ ಎಲ್ಲ ಬರ್ತದೆ. ಅದೇ ರೀತಿಯಲ್ಲಿ ಆ ಮರಣ ಬರುತ್ತೆ. ಮತ್ತು ಪ್ರಿಯರೇ, ನಿಮ್ಮ ಆತ್ಮದಲ್ಲಿ ಮರಣ, ನಿಮ್ಮ ಆತ್ಮದಲ್ಲಿ ದೇವರ ಪ್ರಸನ್ನತೆ, ದೇವರ ಆತ್ಮ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀರಿ. ನಿಮಗೆ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ ಎಲ್ಲ ನಿಮ್ಮ ಒಳಗೆ ಬರುತ್ತವೆ. ಆನಂತರ ಪ್ರಿಯರೇ, ಆ ಪಾಪಕ್ಕೆ ನಿಮಗೆ ದೇವರ ಶಿಕ್ಷೆಗಳು ಬರ್ತವೆ. ಯಾಕಂದರೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳುಗಿ ತೆಗೆದುಕೊಂಡು ನೀವು ಗೊತ್ತಿದ್ದು ಪಾಪ ಮಾಡಿ ನಿಮಿತ್ತವಾಗಿ ದೇವರು ಪ್ರೀತಿ ಸ್ವರೂಪನ ಆದ ನಿಮಿತ್ತವಾಗಿ ನೀವು ನರಕ್ಕೆ ಹೋಗಬಾರ್ದು. ನಿಮಗೆ ಪಾಪಕ್ಕೆ ಶಿಕ್ಷೆಗೆ ಬರ್ತವೆ, ಪಾಪಗಳ ಕಷ್ಟಗಳು ಬರ್ತವೆ. ಸೈತಾನನ ಅಟ್ಯಾಕ್ ಮಾಡಲಿಕ್ಕೆ ದೇವರು ಅನುಮತಿ ಕೊಡುತ್ತಾನೆ. ಅದು ಬರುವಾಗ ಪ್ರಿಯರೇ ಕಷ್ಟ ಮೇಲೆ ಕಷ್ಟ, ಸೋದನೆ ಮೇಲೆ ಸೋದನೆ ಪ್ರಿಯರೇ ಬರುವಾಗ ನಿಮಗೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ನೀವು ಪಾಪಗೆ ಪಶ್ಚಾತ್ತಾಪಡುತ್ತೀರೋ? ಹೌದು, ನಾನು ಇಂಥ ದಿನ ಇಂಥ ಇಸುವಿಯಲ್ಲಿ ನಾನು ನಿಂತುಕೊಂಡಿದ್ದೇನೆ, ನಾನು ದೇವರಿಗೆ ಪ್ರಾಮಿಸ್ ಮಾಡಿದ್ದೇನೆ, ದೇವರ ಮುಂದೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ದೇವರ ಸೇವಕರು ಇದನ್ನಲ್ಲಿ, ಸಭೆ ಇದನ್ನಲ್ಲಿ, ದೇವದಲ್ಲಿ ನೀವು ಪ್ರತಿಜ್ಞೆ ಮಾಡಿದೆ ಏನೆಂದಿರಿ, ನಾನು ಈ ದಿನ ನನ್ನ ಪಾಪದ ಬಗ್ಗೆ ನಾನು ಸಾಯುತ್ತೇನೆ, ನೀನು ಮುಳಿಸಿಕೊಂಡೆ ಮತ್ತು ನಾನು ಹೊಸ ವ್ಯಕ್ತಿಗೆ ಜೀವನ ಮಾಡ್ತೀನಿ. ನೀವು ಪ್ರತಿಜ್ಞೆ ಮಾಡಿದ ಪ್ರಕಾರ ದೇವರ ಸೇವಕರು ನಿಮಗೆ ಮುಳಿದ ಕೊಟ್ಟಿದ್ದಾರೆ. ಅದು ಆ ಪ್ರತಿಜ್ಞೆ ನೆನಪಿ ತಂದು ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತೀರೋ? ದೇವ, ಇನ್ನು ಮುಂದೆ ನನ್ನ ಪಾಪದಿಂದ ಬಿಟ್ಟು ಬಿಡ್ತೇನೆ, ಇನ್ನು ನನಗೆ ಇದನ್ನು ಜೀವನ ಮಾಡ್ತೀನಿ ಒಪ್ಪಿಸು. ಆಗ ನಿಮ್ಮ ಎಲ್ಲ ಕಷ್ಟಗಳು, ಎಲ್ಲ ಶಾಪಗಳು, ಎಲ್ಲ ರೋಗಗಳು ಗುಣ ಮಾಡ್ತಾನೆ, ನಿಮಗೆ ಆಶೀರ್ವಾದ ಕೊಡುತ್ತಾನೆ, ಪ್ರಾತೃತ್ವ ಕೊಡುತ್ತಾನೆ ಮತ್ತು ನಿತ್ಯ ಜೀವನ ಕೊಡುತ್ತಾನೆ. ಒಂದು ವೇಳೆ ಪ್ರಿಯರೇ ನಿಮ್ಮ ಹೃದಯ ಕಠಿಣ ಮಾಡಿಕೊಂಡು ಕ್ರಿಸ್ತನ ಸಭೆ ಬಿಟ್ಟುಕೊಂಡು ಕ್ರಿಸ್ತನ ಬಿಟ್ಟು ಪುನಃ ನೀವು ಬಿಟ್ಟು ಬಂದ ಪಾಪವನ್ನು ಮಾಡುವುದಾರೆ, ಕಡೆಗೆ ನಿತ್ಯ ಜೀವ ಸಹ ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಅಪೊಸ್ತಲನು ಹೇಳುತ್ತಾನೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದ ನೀತಿಯ ಫಲ. ಮೊದಲು ನಂಬಿಕೆ, ನೀವು ವಿಧೇಯರಾಗಬೇಕಾದ್ರೆ ಮೊದಲು ನಂಬಬೇಕು, ಯೇಸು ಕ್ರಿಸ್ತನ ಒಬ್ಬನೇ ನನ್ನ ಪಾಪಕ್ಕೆ ಸಮರ್ಪಣೆ ಕೊಡು, ಆತ ರಕ್ತ ಕೊಟ್ಟಿದ್ದೇನೆ, ಆ ರಕ್ತದಲ್ಲಿ ನಿಮ್ಮ ಪಾಪ ತೊಳೆದುಕೊಂಡಿದ್ದೀರಿ. ಆ ನಂಬಿಕೆ ನಿಮ್ಮಲ್ಲಿ ತಂದುಕೊಂಡಿದ್ದೀರಿ. ಆ ನಂಬಿಕೆಯಿಂದ
ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿಧೇಯತೆಗೆ ನೀವು ದಾಸರಾದರೆ ಮಾತ್ರವೇ ದಿನೇ ದಿನೇ ನೀವು ನೀತಿವಂತರಾಗ್ತೀರಿ. ನಿಮ್ಮ ನೀತಿಯು ಅಭಿವೃದ್ಧಿ, ನೀತಿಯ ಫಲಗಳು ಅದು ನೀತಿವಂತನ ದೇವರು ಆಶೀರ್ವಾದ ಮಾಡ್ತಾನೆ. ನೀತಿವಂತ ದೇವರು ಎಂದಿಗೂ ಆಶೀರ್ವಾದಗೊಳಿಸುವುದಿಲ್ಲ. ನೀತಿವಂತನನ್ನು ಬರಗಾಲದಲ್ಲಿ ಅವನಿಗೆ ಕೊರತೆ ಇರುವುದಿಲ್ಲ. ನೀತಿವಂತನ ಪ್ರಾರ್ಥನೆ ಕಿವಿ ಕೊಡ್ತಾನೆ. ನೀತಿವಂತನ ಆಸಕ್ತಿ ಬಹು ಬಲವಾಗಿದೆ. ನೀತಿವಂತನನ್ನು ಆಶೀರ್ವದಿಸ್ತಾನೆ. ನೀತಿವಂತರ ದೇವರ ದಯೆಯು ದೊಡ್ಡ ಗುರಾಣಿಯಂತೆ ಯಾವಾಗಲೂ ದೇವರ ದಯೆಯು ದೊಡ್ಡ ಗುರು ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ಕಾಪಾಡುತ್ತದೆ. ಹಾಗಾದರೆ ಇವತ್ತು ನೀವು ನೀತಿವಂತರಾಗ ಜೀವನ ಮಾಡಬೇಕಾದ್ರೆ ಮೊದಲು ಇಷ್ಟು ನಂಬಿಕೆ ಇಡಬೇಕು. ಎರಡನೇ ನೀರಿನ ಮುಳುಗಿ ಮೂರನೇದಾಗಿ ನೀರಿನ ಮುಳುಗಿ ದಿನಾಂಕ ಈಶವಿ ದಿನಾಳು ನೆನಪೆ ತಂದು, ನಾಲ್ಕನೇದಾಗಿ ದಿನ ನಿಮ್ಮ ಸರಿಯಾದ ತಪ್ಪದ ಅಂಗಾಂಗವನ್ನು ನೀತಿಗೆ ಮಾಡುವ ಸಾಧನ ಸಮರ್ಪಣೆ ಮಾಡಬೇಕು. ಐದನೇದಾಗಿ ನಂಬಿಕೆಂಬ ವಿದ್ಯುತ್ತಿಗೆ ದಾಸ ಆಗಬೇಕು. ಈ 5 ಸಂಗತಿ ಮಾಡುವುದರೆ ನೀವು ನೀತಿವಂತರಾಗ್ತೀರಿ, ನೀತಿವಂತ ಜೀವಿಸ್ತೀರಿ. ನೀತಿವಂತಿಕ ಫಲ ಆಶೀರ್ವಾದ, ನೀತಿವಂತಿಕ ಫಲ ಪ್ರಾರ್ಥನೆ ಉತ್ತರವು, ನೀತಿವಂತ ಫಲ ಎಲ್ಲ ಬಿಡುಗಡೆ ಮತ್ತು ನೀತಿವಂತರಿಗೆ ದೇವರ ದಯೆಯು ದೊಡ್ಡ ಗುರ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ ಅಂತ ದೇವರು ಕೊಡ್ತಾನೆ. ದೇವರು ನಮ್ಮ ಸ್ತೋತ್ರ. ಈ ಸಂಧಿ ನಿಮ್ಮ ಜೀವನ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ದೇವರನ್ನು ಕೊಂಡಾಡ್ತಾನೆ. ಈ ವಾಕ್ಯದ ಮುಖಾಂತರ ನಿನ್ನ ಮಾತನಾಡಿದಿ. ಒಬ್ಬ ವ್ಯಕ್ತಿಯು ಹೇಗೆ ನೀತಿವಂತನಾಗಿ ಜೀವಿಸುವುದು ಎಂಬುದಾಗಿ ವಾಕ್ಯಗಳ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಕೊಡಿದೆವ. ನಾವು ಈ ವಾಕ್ಯಗಳು ಪ್ರತಿಯೊಬ್ಬರಿದ್ದೇವ ಯೇಸು ಕ್ರಿಸ್ತನ ನಂಬಿಗಿಟ್ಟುಕೊಂಡು ನೀರಿನಲ್ಲಿ ಮುಳುಗಿದ ಕಡೆ ತನಕ ಆ ನೀತಿವಂತರ ಜೀವಿತ ಕೃಪೆ ಕೊಡು. ಮತ್ತು ನೀತಿವಂತರ ಮೇಲಿನ ಆಶೀರ್ವಾದವನ್ನು ಬಿಡ್ತಾನೆ. ನೀತಿವಂತರ ಮೇಲಿನ ದಯೆಯು ದೊಡ್ಡ ಗುರಿಯನ್ನು ಕಾಪಾಡಿಕೊಳ್ಳಬೇಕು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.